ಕೇಂದ್ರ ಸರ್ಕಾರ ಮಹತ್ವದ ನಿರ್ಧಾರಕ್ಕೆ ಮುಂದಾಗಿದೆ. ಅಂದರೆ ಜಾತಿ ಗಣತಿ ಸಮೀಕ್ಷೆಯನ್ನು ಕೇಂದ್ರ ಸರ್ಕಾರವೇ ಮಾಡುತ್ತೆ. ಜಾತಿ ಗಣತಿ ಸಮೀಕ್ಷೆ ಆಲ್ರೆಡಿ ಕೇಂದ್ರ ಘೋಷಣೆ ಮಾಡಿದೆ. ಮತ್ತೊಂದು ಕಡೆ ಹಲವು ಲೆಕ್ಕಾಚಾರಗಳು ಕೂಡ ಈಗ ನಡೀತಾ ಇದೆ. ಇನ್ನು ಕರ್ನಾಟಕದಲ್ಲೂ ಕೂಡ ಜಾತಿ ಜನಗಣತಿ ವಿಚಾರದಲ್ಲಿ ಸಾಕಷ್ಟು ಚರ್ಚೆಗಳಾಗ್ತಾ ಇದ್ದಾವೆ. ಜಾತಿ ಗಣತಿ ವರದಿ ಸಂಬಂಧ ಪರ ವಿರೋಧದ ಚರ್ಚೆಗಳಾಗ್ತಾ ಇದ್ದಾವೆ. ಇನ್ನು ಇದೇ ಹೊತ್ತಲ್ಲಿ ರಾಜ್ಯ ಸರ್ಕಾರಕ್ಕೆ ಕೇಂದ್ರದಿಂದ ಬಿಗ್ ಶಾಕ್ ಒಂದು ಎದುರಾಗಿದೆ. ಅಂದರೆ ಜಾತಿ ಜನಗಣತಿ ಸಮೀಕ್ಷೆ ವಿಚಾರ ಅದು ಕೇಂದ್ರಕ್ಕೆ ಸೇರಿದ್ದು, ಕೇಂದ್ರ ಸರ್ಕಾರವೇ ಮಾಡುತ್ತೆ. ಇದು ಹೊಸ ದಾಳವನ್ನು ಉರುಳಿಸಿ ಕೇಂದ್ರದಿಂದ ಈಗ ರಾಜ್ಯಕ್ಕೆ ಚೆಕ್ಮೇಟನ್ನು ಕೊಟ್ಟಿದೆ. ಇವತ್ತು ಕರ್ನಾಟಕ ಸೇರಿದಂತೆ ಬೇರೆ ಬೇರೆ ರಾಜ್ಯದಲ್ಲಿ ಇವತ್ತು ನಾವೇ ಜಾತಿ ಜನಗಣತಿಯನ್ನು ಮಾಡ್ತೀವಿ, ಜಾತಿ ಜನಗಣತಿಯನ್ನು ಮಾಡಿಬಿಟ್ಟು ಆ ವರದಿಯನ್ನು ಜಾರಿ ಮಾಡ್ತೀವಿ ಅಂತ ಮುಂದಾಗಿದ್ರು. ಇನ್ನು ಮಾನ್ಯತೆ ಕಳೆದುಕೊಳ್ಳುತ್ತಾ ಹಾಗಾದರೆ ರಾಜ್ಯದ ಜಾತಿ ಗಣತಿ ವರದಿ ಸಿದ್ದರಾಮಯ್ಯನವರು ಜಾರಿ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ರಲ್ಲ, ಅದು ಮಾನ್ಯತೆ ಕಳ್ಕೊಳ್ಳುತ್ತಾ? ರಾಜ್ಯದ ಜಾತಿ ಗಣತಿ ವರದಿ ಬಗ್ಗೆ ಸಾಕಷ್ಟು ಚರ್ಚೆಗಳಾಗ್ತಾ ಇದ್ದಾವೆ. ವರದಿಯ ಅನುಷ್ಠಾನದ ಅಧಿಕಾರ ಇದೆಯಾ ಇಲ್ವಾ? ಕಾನೂನು ತಜ್ಞರ ಅಭಿಪ್ರಾಯವನ್ನು ಪಡೀಲಿಕ್ಕೆ ಕೈ ಪಾರ್ಟಿಯಲ್ಲಿ ಏನು ಚರ್ಚೆ ಆಗಿದೆ? ಮೇ 9ರ ಸಚಿವ ಸಂಪುಟ ಸಭೆಯಲ್ಲಿ ಕೇಂದ್ರದ ನಡೆ ಬಗ್ಗೆನೂ ಸಾಕಷ್ಟು ಚರ್ಚೆ ಆಗ್ತದೆ. ಇನ್ನು ಜಾತಿ ಗಣತಿ ವರದಿ ವಿಚಾರದಲ್ಲಿ ಸರ್ಕಾರದ ನಡೆ ಈಗ ಸಸ್ಪೆನ್ಸು. ಒಂದು ಕಡೆ ಸಿದ್ದರಾಮಯ್ಯನವರು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ, ಇದು ಒಳ್ಳೆ ವಿಚಾರ, ಕೇಂದ್ರ ಸರ್ಕಾರ ಜಾತಿ ಜನಗಣತಿ ವರದಿಯನ್ನು ಮಂಡನೆ ಮಾಡಿದರೆ ನಾವು ಕೂಡ ಅದನ್ನು ಸ್ವಾಗತ ಮಾಡ್ತೀವಿ ಅಂತ ಒಂದು ಕಡೆ ಹೇಳಿದ್ದಾರೆ. ಯಾಕಂದರೆ ಸಿದ್ದರಾಮಯ್ಯನವರು ಕೂಡ ಜಾತಿ ಜನಗಣತಿ ವರದಿಯನ್ನು ಜಾರಿ ಮಾಡಬೇಕು ಅಂತಲೇ ಈಗ ಹಂಬಲಿಸ್ತಾ ಇದ್ದಂಥದ್ದು. ಆದರೆ ಇದರಲ್ಲಿ ಒಕ್ಕಲಿಗರು ಲಿಂಗಾಯತರು ತೀವ್ರವಾಗಿ ಖಂಡನೆಯನ್ನು ವ್ಯಕ್ತಪಡಿಸ್ತಾ ಇದ್ರು. ಕಾರಣ, ನಾವು ಬಹಳ ಜನ ಇದ್ದೀವಿ, ಆದರೆ ನಮ್ಮ ಸಂಖ್ಯೆಯಲ್ಲಿ, ನಮ್ಮ ಜಾತಿಯ ಸಂಖ್ಯೆಯಲ್ಲಿ ಭಾಳ ಕಮ್ಮಿ ತೋರಿಸಿದ್ದೀರಾ, ಮುಸ್ಲಿಮರಲ್ಲಿ ತುಂಬ ಜಾಸ್ತಿ ತೋರಿಸಿದ್ದೀರಾ, ಅವೈಜ್ಞಾನಿಕವಾಗಿರುವಂತಹ ಒಂದು ವರದಿ ಇದು ಅಂತ ಒಂದು ಕಡೆ ಹೇಳ್ತಾ ಇದ್ರು. ಹಾಗಾಗಿ ಇಲ್ಲಿ ಬಹಳ ಮುಖ್ಯವಾಗಿ ಈ ಒಂದು ಜಾತಿ ಜನಗಣತಿ ಜಟಾಪಟ್ಟಿಗೆ ಸಂಬಂಧಪಟ್ಟ ಹಾಗೆ ನಾಳೆ ಕ್ಯಾಬಿನೆಟ್ ಮೀಟಿಂಗ್ ಕೂಡ ಕರೆದಿದ್ರು ಸಿದ್ದರಾಮಯ್ಯನವರು. ಕೇಂದ್ರವೇ ಈಗ ನಿರ್ಧಾರ ಮಾಡಿದೆ, ನಾವೇ ಜಾತಿ ಜನಗಣತಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾಗ ಇದು ಒಂದು ಕಡೆ ಇಲ್ಲಿ ಸ್ವಲ್ಪ ಹಿನ್ನಡೆಯಾದಂತೆ ಕಾಣಿಸ್ತಾ ಇದೆ ರಾಜ್ಯಕ್ಕೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಹನುಮಂತ್ ದುರ್ಗದ್ ಕೊಡ್ತಾ ಹೋಗ್ತಾರೆ. ಹನುಮಂತ್ ದುರ್ಗದ್, ರಾಜ್ಯದಲ್ಲಿ ಜಾತಿ ಜನಗಣತಿ ಜಾರಿ ಆಗಬೇಕು ಅಂತ ಒಂದು ಕಡೆ ಶೋಷಿತ ಸಮುದಾಯದವರು, ಹಿಂದುಳಿದ ವರ್ಗದ ನಾಯಕರು ಸಿದ್ದರಾಮಯ್ಯನವರ ಬೆನ್ನಿಗೆ ನಿಂತಿದ್ರು. ಸಿದ್ದರಾಮಯ್ಯನವರು ಜಾತಿ ಜನಗಣತಿ ಜಾರಿ ನಾವು ಮಾಡ್ತೀವಿ ಅನ್ನುವಂತಹ ಹುಮ್ಮಸ್ಸಲ್ಲಿದ್ದರು. ಈ ಬೆನ್ನಲ್ಲೇ ಕೇಂದ್ರ ಸರ್ಕಾರ ನಾವೇ ಜಾತಿ ಜನಗಣತಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಈಗ ರಾಜ್ಯದ ನಡೆ ಏನು ಹಾಗಾದರೆ ಮುಂದೆ ಅಂತ ಹನುಮಂತು? ಜಾತಿ ಜನಗಣತಿಯ ವಿಚಾರಕ್ಕೆ ಈಗ ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರ ಮಾಸ್ಟರ್ ಸ್ಟ್ರೋಕ್ ಕೊಟ್ಟಿದೆ ಅನ್ನುವಂತಹ ವಿಶ್ಲೇಷಣೆಗಳು ಶುರುವಾಗಿದೆ. ಯಾಕೆಂತಂದು ಹೇಳಿದ್ರೆ ಕಳೆದ ಅನೇಕ ದಿನಗಳಿಂದನೂ ಕೂಡ ಜಾತಿ ಜನಗಣತಿಯ ವಿಚಾರಕ್ಕಾಗಿ ರಾಜ್ಯದಲ್ಲೂ ಕೂಡ ಅನೇಕ ಪರ ವಿರೋಧದ ಚರ್ಚೆಗಳು ಜೋರಾಗಿ ನಡೆಯುತ್ತಿತ್ತು. ಮತ್ತೊಂದು ಕಡೆಗೆ ಕೇಂದ್ರದಿಂದನೂ ಕೂಡ ಈ ವಿಚಾರವನ್ನ ಬಹಳ ಗಂಭೀರವಾಗಿ ತೆಗೆದುಕೊಂಡಿತ್ತು. ನಿನ್ನೆ ಸ್ವತಃ ಕೇಂದ್ರ ಸರ್ಕಾರವೇ ಜಾತಿ ಜನಗಣತಿಯನ್ನ ಮಾಡ್ತೀವಿ ಅನ್ನೋ ಘೋಷಣೆ ಮಾಡಿದ ನಂತರದಲ್ಲಿ ರಾಜ್ಯ ಸರ್ಕಾರದ ನಡೆ ಸಾಕಷ್ಟು ಕುತೂಹಲ ಮೂಡಿಸಿದೆ. ಯಾಕೆಂತಂದು ಹೇಳಿದ್ರೆ 2ನೇ ತಾರೀಕು ನಡೀಬೇಕಾಗಿರುವಂತಹ ಕ್ಯಾಬಿನೆಟ್ ಈಗ 9ನೇ ತಾರೀಕಿಗೆ ಮುಂದೂಡಿಕೆ ಆಗಿದೆ. ಅಲ್ಲಿ ಆ ಒಂದು ಕ್ಯಾಬಿನೆಟ್ ಅಲ್ಲಿ ಕೂಡ 5ರ ಸಾಧಕ ಬಾಧಕಗಳ ಚರ್ಚೆ ಆಗುವಂತ ಸಾಧ್ಯತೆ ಇದೆ. ಈಗಿರುವಂತಹ ಮಾಹಿತಿಯ ಪ್ರಕಾರ ಕಾನೂನು ತಜ್ಞರ ಅಭಿಪ್ರಾಯವನ್ನ ಪಡೆದು ಕಾನೂನಾತ್ಮಕವಾಗಿ ಏನೆಲ್ಲ ಮಾಡಬಹುದು ಈ ಒಂದು ವರದಿಯನ್ನ ಜಾರಿ ಮಾಡ್ಲಿಕ್ಕೆ ಅನ್ನೋ ಒಂದಷ್ಟು ಪ್ರಯತ್ನಗಳನ್ನ ಮಾಡುವಂಥದ್ದು. ಮತ್ತೊಂದು ಕಡೆಗೆ ಯಾವುದೇ ಪ್ರಕ್ರಿಯೆ ಆದ್ರೂ ಕೂಡ ಅದು ಕ್ಯಾಬಿನೆಟ್ ಮೂಲಕನೇ ಆಗುವಂತಹ ಪ್ರಕ್ರಿಯೆಗಳನ್ನ ಮಾಡಬೇಕು ಅನ್ನೋಂತ ಒಂದಷ್ಟು ಸಲಹೆಗಳು ಕೇಳಿಬಂದಿರುವಂತಹ ಹಿನ್ನೆಲೆಯಲ್ಲಿ ಇದು ಜಾತಿ ಜನಗಣತಿಯ ವರದಿಯ ಜೊತೆಗೆ ಸಾಮಾಜಿಕ ಆರ್ಥಿಕ ಸಮೀಕ್ಷೆಗಳು ಕೂಡ ಆಗ್ಬೇಕು ಅನ್ನೋ ಒತ್ತಾಯವನ್ನು ಸರ್ಕಾರ ಮಾಡ್ಲಿಕ್ಕೆ ಈಗ ಮುಂದಾಗಿರುವಂತದ್ದು. ಹನುಮಂತು, ಇಲ್ಲಿ ಬಹಳ ಮುಖ್ಯವಾಗಿ ಈ ಜಾತಿ ಜನಗಣತಿ ವರದಿಯನ್ನು ನಾವೇ ಮಂಡನೆ ಮಾಡ್ತೀವಿ, ನಾವೇ ಜಾರಿ ಮಾಡ್ತೀವಿ ಅಂತ ಕೇಂದ್ರ ಸರ್ಕಾರ ಹೇಳಿದಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಅದನ್ನು ಸ್ವಾಗತ ಮಾಡಿದ್ದಾರೆ. ಆದರೆ ಈ ಹಿಂದೆ ಜಾತಿ ಗಣತಿ ವರದಿ ಸಿದ್ಧಪಡಿಸಲಿಕ್ಕೆ ಸುಮಾರು ಒಂದು 65 ಕೋಟಿ ಖರ್ಚಾಗಿದೆ ಅಂತ ಒಂದು ಕಡೆ ಹೇಳ್ತಾ ಇದ್ದಾರೆ. ಆ ಹಣ ನಿಜಕ್ಕೂ ಪೋಲಾದಂತೆ ಆಯ್ತು ಹಾಗಾದ್ರೆ ಹನುಮಂತು? ಖಂಡಿತ ಆ ರೀತಿಯ ಒಂದು ಚರ್ಚೆ ಈಗ ನಡೀತಾ ಇರುವಂತದ್ದು ಗೊತ್ತೀನಿ. ಯಾಕೆಂತಂದು ಹೇಳಿದ್ರೆ ಯಾವುದೇ ಸಮೀಕ್ಷೆಗಳನ್ನ ಮಾಡುವಂತದ್ದು ಅದು ಕೇಂದ್ರ ಸರ್ಕಾರದ ಅಧಿಕಾರ ಆಗಿರುತ್ತೆ ಅನ್ನೋಂತ ಒಂದು ಮಾತನ್ನ ನಿನ್ನೆ ಕೇಂದ್ರ ಸಚಿವರು ಆಡಿರುವಂತದ್ದು. ಯಾಕಂದ್ರೆ ಕೆಲವು ರಾಜ್ಯಗಳು ಜಾತಿ ಜನಗಣತಿ ವಿಚಾರಕ್ಕಾಗಿ ರಾಜಕೀಯ ಮಾಡ್ತಾ ಇದ್ದಾವೆ, ಅದು ಮಾನ್ಯತೆ ಪಡ್ಕೊಳ್ಳಲ್ಲ, ಕೇಂದ್ರ ಸರ್ಕಾರವೇ ಅದನ್ನ ಮಾಡುವಂತ ಅಧಿಕಾರವನ್ನ ಹೊಂದಿದೆ ಅನ್ನೋಂಥದ್ರ ಮೂಲಕ ಈಗ ನಡೀತಿರುವಂತ ಜಾತಿ ಜನಗಣತಿಯ ವರದಿ ಅದು ಮಾನ್ಯತೆ ಕಳ್ಕೊಳ್ಳುತ್ತೆ ಅನ್ನೋಂತ ಒಂದಷ್ಟು ವಿಶ್ಲೇಷಣೆ ಜೋರಾಗಿ ನಡೀತಾ ಇದ್ದಾವೆ. ಆ ವಿಶ್ಲೇಷಣೆಗಳ ಹಿನ್ನೆಲೆಯಲ್ಲಿ ಒಂದ್ ವೇಳೆ ಅದೇ ಆಗಿದ್ದೇ ಆದಲ್ಲಿ ಎಷ್ಟೆಲ್ಲ ಹಣ ಖರ್ಚು ಮಾಡಿರುವಂತಹ ಸಮೀಕ್ಷೆ ಎಲ್ಲ ಒಂದ್ ಕಡೆಗೆ ನೆನೆಗುದಿಗೆ ಬೀಳುವಂತಹ ಲಕ್ಷಣ ಇದೆ. ಆ ಮೂಲಕ ಪೋಲಾದಂತೆ ಆಗುತ್ತೆ. ಧನ್ಯವಾದ ಹನುಮಂತು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.